ಆರ್ ಯು ರೆಡಿ? ಯಾವ ದೇಶವು ಮರಣದಂಡನೆಯನ್ನು ನಿಷೇಧ ಮಾಡಿದೆ? ಆಪ್ಷನ್ಸ್: ಭಾರತ, ಅಬುಧಾಬಿ, ನೆದರ್ಲ್ಯಾಂಡ್, ಇಸ್ರೇಲ್. ಸರಿಯಾದ ಉತ್ತರ ನೆದರ್ಲ್ಯಾಂಡ್. ಪ್ರತಿದಿನ ಸೌತೆಕಾಯಿ ತಿಂದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಸಣ್ಣ ಆಗುತ್ತಾರೆ, ಬಿ ದಪ್ಪ ಆಗುತ್ತಾರೆ, ಸಿ ಕಿಡ್ನಿ ಸಮಸ್ಯೆ ದೂರ, ಡಿ ಶುಗರ್ ಕಂಟ್ರೋಲ್. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಪ್ರತಿದಿನ ಡಯಟ್ನಲ್ಲಿ ಸೌತೆಕಾಯಿ ಸೇರಿಸಿಕೊಳ್ಳುವುದು ತುಂಬ ಒಳ್ಳೆಯದು. ಏಕೆಂದರೆ 100 ಗ್ರಾಂ ಸೌತೆಕಾಯಿಯಲ್ಲಿ ಕೇವಲ 15 ಗ್ರಾಂ ಕ್ಯಾಲೋರಿ ಇರುತ್ತದೆ. ಅದರಿಂದ ಫಿಟ್ನೆಸ್ ಮಾಡುವವರು ಸೌತೆಕಾಯಿಯನ್ನು ಪ್ರತಿದಿನ ತಪ್ಪದೆ ತಿನ್ನುತ್ತಾರೆ. ಹಾಗೂ ಸೌತೆಕಾಯಿ ಅನೇಕ ಪ್ರಮುಖ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತದೆ. ಜೊತೆಗೆ ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿದ್ದು ಸೌತೆಕಾಯಿಗಳನ್ನು ತಿನ್ನುವುದು ತೂಕ ನಷ್ಟ, ಸಮತೋಲಿತ ಜಲಸಂಚಯನ, ಜೀರ್ಣಕಾರಿ ಕ್ರಮಬದ್ಧತೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಿ ಅನೇಕ ಆರೋಗ್ಯ ಪ್ರಯೋಜನಗಳಿಗೆ ಕಾರಣವಾಗಬಹುದು. ರಾತ್ರಿ ಯಾವ ಸಮಯಕ್ಕೆ ಊಟ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ಸ್: ಎ 8 ಗಂಟೆ, ಬಿ 9 ಗಂಟೆ, ಸಿ 7 ಗಂಟೆ, ಡಿ 6 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ 7 ಗಂಟೆ. ವೀಕ್ಷಕರೇ, ರಾತ್ರಿ ಬೇಗ ಊಟ ಮಾಡುವಂಥ ನಮ್ಮ ಹಿರಿಯರು ಆಗಾಗ ಹೇಳುವುದನ್ನು ನೀವು ಗಮನಿಸಿರಬಹುದು. ಆದರೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ಪರಿಸ್ಥಿತಿಗಳು ಮತ್ತು ಸಮಯದ ಕಾರಣದಿಂದಾಗಿ ಬಹುತೇಕರು ತಡವಾಗಿ ತಿನ್ನುತ್ತಾರೆ. ಆದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ. ಹಾಗಾದರೆ ರಾತ್ರಿ ಊಟ ಮಾಡಲು ಸರಿಯಾದ ಸಮಯ ಯಾವುದು ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ತಜ್ಞರ ಪ್ರಕಾರ ರಾತ್ರಿ 7 ಗಂಟೆಗೂ ಮೊದಲು ಊಟ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಎನ್ನುತ್ತಾರೆ. ಫಿಟ್ನೆಸ್ ಕಾಪಾಡಿಕೊಳ್ಳುವ ಅನೇಕ ಜನರು ರಾತ್ರಿ 7 ಗಂಟೆಗೂ ಮೊದಲು ಊಟ ಮಾಡುತ್ತಾರೆ. ಈ ಸಮಯದಲ್ಲಿ ತಿನ್ನುವುದರಿಂದ ದೇಹವು ಸಂಪೂರ್ಣವಾಗಿ ಬದಲಾಗುತ್ತದೆ. ಊಟದ ಸಮಯವು ನಿಮ್ಮ ತೂಕ ನಿಯಂತ್ರಣ, ಚಯಾಪಚಯ ನಿಯಂತ್ರಣ, ಹೃದಯ ಬಡಿತ ಮತ್ತು ನಿದ್ರೆಯ ಚಕ್ರದ ಮೇಲೆ ಪರಿಣಾಮ ಬೀರುತ್ತದೆ. ತೂಕ ನಷ್ಟ, ಉತ್ತಮ ಜೀರ್ಣಕ್ರಿಯೆ ಮತ್ತು ಹೃದಯದ ಆರೋಗ್ಯಕ್ಕಾಗಿ ಆರೋಗ್ಯ ತಜ್ಞರು ಬೇಗ ಊಟ ಮಾಡಲು ಶಿಫಾರಸು ಮಾಡುತ್ತಾರೆ. ನೀವು ತಡರಾತ್ರಿಯಲ್ಲಿ ತಿಂದರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ನೀವು ತಿನ್ನುವ ಎಲ್ಲವನ್ನೂ ಜೀರ್ಣಿಸಿಕೊಳ್ಳಲು ಸಾಕಷ್ಟು ಸಮಯವನ್ನು ಹೊಂದಿರುವುದಿಲ್ಲ. ಇದು ಅಜೀರ್ಣ ಅಥವಾ ಎದೆಹುರಿಯನ್ನು ಉಂಟು ಮಾಡಬಹುದು. ಹೀಗಾಗಿ ಊಟ ಮತ್ತು ನಿದ್ರೆಯ ನಡುವೆ ಸಾಕಷ್ಟು ಅಂತರವಿರಬೇಕು. ರಾತ್ರಿ ತಡವಾಗಿ ತಿಂದರೆ ಜೀರ್ಣಕ್ರಿಯೆ ಚೆನ್ನಾಗಿರುವುದಿಲ್ಲ ಮತ್ತು ನಿದ್ರೆಯೂ ಕೂಡ ಬರುವುದಿಲ್ಲ. ನೀವು ಎಷ್ಟು ಬೇಗ ತಿನ್ನುತ್ತೀರೋ ಅಷ್ಟು ನಿಮ್ಮ ದೇಹವು ಆಹಾರವನ್ನು ಹೀರಿಕೊಳ್ಳುತ್ತದೆ. ರಾತ್ರಿ ಬೇಗ ಊಟ ಮಾಡುವುದರಿಂದ ಗ್ಯಾಸ್, ಅಸಿಡಿಟಿ ಅಥವಾ ಎದೆಹುರಿ ಮುಂತಾದ ಎಲ್ಲ ಸಮಸ್ಯೆಗಳನ್ನು ತಪ್ಪಿಸಬಹುದು. ತೂಕ ಇಳಿಸಿಕೊಳ್ಳಲು ಬಯಸುವವರು ಯಾವಾಗಲೂ ತಮ್ಮ ಊಟದ ಸಮಯವನ್ನು ಗಮನಿಸಬೇಕು. ರಾತ್ರಿಯ ಊಟವನ್ನು ಬೇಗ ತಿನ್ನುವುದರಿಂದ ಆಗುವ ದೊಡ್ಡ ಪ್ರಯೋಜನವೆಂದರೆ ತೂಕ ಇಳಿಕೆ. ಅಂದಹಾಗೆ ಮಲಗುವ ಸಮಯ ಮತ್ತು ರಾತ್ರಿ ಊಟದ ನಡುವೆ 2 ಗಂಟೆಗಳ ಅಂತರವಿರಬೇಕು. ಒಂದು ಹಿಡಿ ಹುರಿಗಡಲೆಯನ್ನು ತಿಂದರೆ ಆರೋಗ್ಯಕ್ಕೆ ಏನು ಲಾಭ? ಆಪ್ಷನ್ಸ್: ಎ ಮೂಳೆಗಳು ಗಟ್ಟಿ, ಬಿ ಸಕ್ಕರೆ ಮಟ್ಟ ನಿಯಂತ್ರಣ, ಸಿ ಕೊಲೆಸ್ಟ್ರಾಲ್ ನಿಯಂತ್ರಣ, ಡಿ ಚರ್ಮದ ಆರೋಗ್ಯ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಮಾನವನ ಆಹಾರ ಚಕ್ರದಲ್ಲಿ ಹುರಿಗಡಲೆ ಕೂಡ ಪ್ರಮುಖ ಸ್ಥಾನ ಪಡೆದಿದೆ. ಈ ಹುರಿಗಡಲೆಗಳನ್ನು ಹೆಚ್ಚಾಗಿ ಚಟ್ನಿ ಮತ್ತು ಫ್ರೈಗಳಲ್ಲಿ ಬಳಸುತ್ತಾರೆ. ಅಲ್ಲದೆ ಕಡಲೆಪುರಿ ಜೊತೆ ಹುರಿಗಡಲೆ ಕಾಂಬಿನೇಷನ್ ಸಖತ್ತಾಗಿರುತ್ತದೆ. ಈ ಹುರಿಗಡಲೆ ರುಚಿಗೆ ಮಾತ್ರವಲ್ಲ, ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಸಹ ಹೊಂದಿದೆ. ಹುರಿಗಡಲೆಗಳಲ್ಲಿ ಪ್ರೋಟೀನ್ ಅಧಿಕವಾಗಿರುತ್ತದೆ. ಪ್ರತಿ 100 ಗ್ರಾಂ ಹುರಿಗಡಲೆಯಲ್ಲಿ 18.64 ಗ್ರಾಂಗಳಷ್ಟು ಪ್ರೋಟೀನ್ ಹೊಂದಿರುತ್ತದೆ. ಮಾಂಸ ತಿನ್ನದೇ ಇರುವವರು ಅಥವಾ ಸಸ್ಯಾಹಾರಿ ಆಹಾರವನ್ನು ಅನುಸರಿಸುವವರು ಹುರಿಗಡಲೆ ಮೂಲಕ ದೇಹಕ್ಕೆ ಸಾಕಷ್ಟು ಪ್ರೋಟೀನ್ ಪಡೆಯಬಹುದು.
ಹುರಿಗಡಲೆಯಲ್ಲಿ ಫೈಬರ್, ಜೀವಸತ್ವಗಳು ಮತ್ತು ಮಿನರಲ್ಸ್ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ ಮತ್ತು ಕ್ಯಾಲ್ಸಿಯಂ ಸಹ ಹೊಂದಿರುತ್ತದೆ. ನಾರಿನಂಶ ಅಧಿಕವಾಗಿದ್ದು ಜೀರ್ಣಾಂಗ ವ್ಯವಸ್ಥೆ ಸಕ್ರಿಯವಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಹೊಟ್ಟೆಯ ಆರೋಗ್ಯವನ್ನು ಸುಧಾರಿಸಲು ಹುರಿಗಡಲೆ ತುಂಬಾ ಸಹಾಯ ಮಾಡುತ್ತದೆ. ಹುರಿಗಡಲೆಯನ್ನು ಸೇವಿಸುವುದರಿಂದ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ. ಇದರಿಂದ ಹೆಚ್ಚು ಆಹಾರ ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ತೂಕ ಇಳಿಸಿಕೊಳ್ಳಲು ಇದು ನೆರವಾಗುತ್ತದೆ. ಇದರಲ್ಲಿ ಫೋಲೇಟ್, ಕಬ್ಬಿಣ, ರಂಜಕ, ಮೆಗ್ನೀಷಿಯಂ, ಪೊಟ್ಯಾಷಿಯಂನಂತಹ ಪೋಷಕಾಂಶಗಳಿವೆ. ಇವುಗಳನ್ನು ಸೇವಿಸುವುದರಿಂದ ಮೂಳೆಗಳು ಗಟ್ಟಿಯಾಗುತ್ತವೆ. ಆಸ್ಟಿಯೋಪೋರೋಸಿಸ್ನಂತಹ ಮೂಳೆ ಸಂಬಂಧಿತ ಸಮಸ್ಯೆಗಳು ಬಾಧಿಸುವುದಿಲ್ಲ. ಹುರಿಗಡಲೆಯನ್ನು ಸೇವಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಬಹುದು. ಮಧುಮೇಹಿಗಳಿಗೆ ಇದು ತುಂಬಾ ಪ್ರಯೋಜನಕಾರಿ. ಅಲ್ಲದೆ ಇದರ ಸೇವನೆಯಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವು ಸಹ ನಿಯಂತ್ರಣಕ್ಕೆ ಬರುತ್ತದೆ. ಹೃದಯ ಮತ್ತು ಮೆದುಳಿನ ಕಾರ್ಯಗಳು ಉತ್ತಮವಾಗಿರುತ್ತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನಿಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.